ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತಿನ ವಿಡಿಯೋ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೇಗೆ ಹೋಗೋದು, ಎಲ್ಲಿ ಸ್ಟೇ ಮಾಡಬೇಕು, ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು KR ಪುರಮಿಂದ ಕಾಟ್ಪಾಡಿಗೆ ಹೋಗಿದ್ದು, ಕಾಟ್ಪಾಡಿಯಿಂದ ಆಮೇಲೆ ತಿರುವಣ್ಣಾಮಲೆಗೆ ಹೋಗಿದ್ದು. ಯಾಕೆ ಅಂತಂದರೆ ನಮಗೆ ಜಸ್ಟ್ ಮಂಡೇ, ಟ್ಯೂಸ್ಡೇ, ಸ್ಯಾಟರ್ಡೇ ಮಾತ್ರ ಡೈರೆಕ್ಟ್ ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಡೈರೆಕ್ಟ್ ಟ್ರೈನ್ಸ್ ಅವೈಲೇಬಲ್ ಇರುತ್ತೆ. ಮಿಕ್ಕಿದ ಡೇಸಲ್ಲೆಲ್ಲ ಟ್ರೈನ್ಸ್ ಅವೈಲೇಬಲ್ ಇಲ್ಲ. ಅದರಿಂದ KR ಪುರಮಿಂದ ಕಾಟ್ಪಾಡಿಗೆ ಹೋಗಿದ್ದು. ಆ್ಯಂಡ್ ಟ್ರೈನ್ ಚಾರ್ಜಸ್ ಬಂದು 80 ರುಪೀಸ್ ಆಗುತ್ತೆ ನಮಗೆ ಟಿಕೆಟು ಪರ್ ಹೆಡ್ಗೆ. ಆ್ಯಂಡ್ ಕಾಟ್ಪಾಡಿ ಟು ತಿರುವಣ್ಣಾಮಲೆಗೆ 25 ರುಪೀಸ್ ಚಾರ್ಜ್ ಆಗುತ್ತೆ. ಆ್ಯಂಡ್ ನಿಮಗೆ ಫೋನಲ್ಲಿ ಅವೈಲೇಬಲ್ ಇದೆ, ಫೋನಲ್ಲೇ ನೀವು ಬುಕ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಕಾಟ್ಪಾಡಿಯಲ್ಲಿ ಡೈರೆಕ್ಟಾಗಿ ಟಿಕೆಟ್ ಕೌಂಟರ್ ಕ್ಲೋಸ್ ಆಗಿರುತ್ತೆ, ಓಪನಲ್ಲಿರಲಿಲ್ಲ. 3 AM ಕಾಟ್ಪಾಡಿ ಜಂಕ್ಷನ್ಗೆ ನಾವು ರೀಚ್ ಆಗ್ತೀವಿ. ಮತ್ತು ಕಾಟ್ಪಾಡಿ ಟು ತಿರುವಣ್ಣಾಮಲೆಗೆ 5 o'clockಗೆ ಟ್ರೈನ್ ಇರೋದು. ಅದರಿಂದ ನೀವು ಅಲ್ಲಿ ಫ್ರೆಶ್ ಅಪ್ ಆಗಬೇಕಂದ್ರೆ ಫ್ರೆಶ್ ಅಪ್ ಆಗ್ಬೋದು. ವಾಶ್ರೂಮ್ಸ್ ಎಲ್ಲ ತುಂಬಾ ಕ್ಲೀನಾಗಿರುತ್ತೆ. ಆ್ಯಂಡ್ ತಿರುವಣ್ಣಾಮಲೆಗೆ ಟ್ರೈನ್ ಬಂದು 5th ಪ್ಲ್ಯಾಟ್ಫಾರ್ಮ್ ಮೇಲೆ ಇರುತ್ತೆ. ಟ್ರೈನ್ ಸಹ ತುಂಬ ಖಾಲಿಯಾಗಿರುತ್ತೆ. ನೀವು ಮಲ್ಕೊಂಡು ಹೋಗಬೇಕು ಅಂತಂದ್ರೂ ಮಲ್ಕೊಂಡು ಹೋಗ್ಬೋದು. ನಾನು ನೈಟೆಲ್ಲ ನಿದ್ದೆ ಇರೋ ಕಾರಣದಿಂದ ನಾನು ಅಟ್ಲೀಸ್ಟ್ 1 hour ಅದು ನಿದ್ದೆ ಮಾಡೋಣ ಅಂತ ಮಲ್ಕೊಂಡೇ ನಾನು ಹೋಗಿದ್ದು ಟ್ರೈನಲ್ಲಿ. ಟ್ರೈನ್ ಆಲ್ರೆಡಿ ಸ್ಟೇಷನ್ ಮೇಲೆ ಬಂದಿರುತ್ತೆ. ನಾವು ಟೈಮಿಂಗ್ಸ್ ನೋಡಿಕೊಂಡು ಅಥವಾ ಟ್ರೈನ್ ಆ್ಯಪಲ್ಲಿ ನೋಡಿಕೊಂಡು ನಾವು ಟ್ರೈನ್ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನಾವು ಹೋಗಿ ಹತ್ಕೋಬೇಕಾಗತ್ತೆ. ಆ್ಯಂಡ್ 5 o'clockಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕಾಟ್ಪಾಡಿಯಿಂದ 2 hours ಜರ್ನಿ ಇರುತ್ತೆ ತಿರುವಣ್ಣಾಮಲೆಗೆ. 5 to 7ಗೆಲ್ಲ ನಾವು ರೀಚ್ ಆಗಿಬಿಟ್ಟಿದ್ದೀವಿ ತಿರುವಣ್ಣಾಮಲೆ ಸ್ಟೇಷನ್ಗೆ. ಆ್ಯಂಡ್ ನಿಮಗೆ ಕಾಫಿ ಆಗಲಿ ಟೀ ಆಗಲಿ ಟ್ರೈನಲ್ಲಿ ಅವೈಲೇಬಲ್ ಇರುತ್ತೆ. ಟ್ರೈನಲ್ಲಿ ಬರ್ತಾ ಇರ್ತಾರೆ ಕಾಫಿ ಟೀಗೆಲ್ಲನೂ, ಅದಕ್ಕೆಲ್ಲ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹೋಗ್ತಾ ತುಂಬ ಅಂದರೆ ಸನ್ಸೆಟ್ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ತಿದ್ದೀರಲ್ಲ, ಫುಲ್ ಕತ್ಲು ಸ್ಟಾರ್ಟ್ ಆಗಿದೆ ಟ್ರೈನ್ ಆವಾಗ, ಫುಲ್ ಕತ್ಲು. ಆ್ಯಂಡ್ ಹೋಗ್ತಾ ನಾನು ಆಲ್ರೆಡಿ ಮಲಗಿಬಿಟ್ಟಿದ್ದೀನಿ. ಆ್ಯಂಡ್ ಮಲಗಿ ಎದ್ದೋಷ್ಟೊಳಗೆ ಈ ಒಂದು ಗ್ರೀನರಿ ನೋಡಿದೆ ನಾನು. ತುಂಬ ಪ್ಲೇಸಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಯಾವ ಥರ ಅನಿಸ್ತಂದೆ, ದೊಡ್ಡ ಕೇರಳ ಇರುತ್ತಲ್ವ, ವಾಯನಾಡು, ಕೇರಳ, ಈ ಥರ ಒಂದು ಪ್ಲೇಸ್ ನಾನು ಅಲ್ಲಿ ನೋಡೋ ಹಾಗೆ ನನಗನ್ಸಿದ್ದು. ನಿಮ್ಗೆ ಏನು ಅನಿಸಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಬಟ್ ತುಂಬಾ ಚೆನ್ನಾಗಿತ್ತು ಆ ಒಂದು ಪ್ಲೇಸ್. ನನಗೆ ಟ್ರೈನ್ ಜರ್ನಿ ಕಾಟ್ಪಾಡಿ ಟು ತಿರುವಣ್ಣಾಮಲೆಗೆ ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ಸು. ಬಟ್ KR ಪುರಮಿಂದ ಕಾಟ್ಪಾಡಿಗೆ ನಾವು ಏನು ಹೋಗಿದ್ದೀವಿ ಅದೇನು ನನಗೆ ಸ್ಟ್ರಗಲ್ ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಸಿಕ್ಕಾಬಟ್ಟೆ ರಶ್ ಇದೆ. ನೀವು ನೋಡಿದ್ದೀರಲ್ಲ ಫಸ್ಟು ವೀಡಿಯೋ ಸ್ಟಾರ್ಟಿಂಗಲ್ಲಿ ತುಂಬಾ ರಶ್ ಇತ್ತು ಯಾವುದೇ ರೀತಿಯಲ್ಲಿ. ಬಟ್ ನಾವು ಮೇಲೇ ಬುಕ್ ಮಾಡ್ಕೊಂಡು ಇಮಿಡಿಯೇಟಾಗಿ ಅಲ್ಲಿ TC ಇರ್ತಾರಲ್ವ, ಅವ್ರ ಹತ್ರ ಒಂದು 200 ರುಪೀಸ್ ಪರ್ ಹೆಡ್ ಕೊಟ್ಟರೆ ಮೇಲೆ ಒಂದು ಸೀಟ್ ಇರುತ್ತಲ್ವ, ಆ ಮೇಲೆ ಒಂದು ಸೀಟ್ ಕೊಡ್ತಾರೆ, ನೀವು ಆರಾಮ್ಸೆ ಮಲ್ಕೊಂಡು ಹೋಗ್ಬೋದು. ಆ್ಯಂಡ್ 7ಗೆ ನಾವು ರೀಚ್ ಆಗಿದ್ದು. ಅಲ್ಲಿ ನಿಮಗೆ ಐ ಲವ್ ತಿರುವಣ್ಣಾಮಲೆ ಅನ್ನೋ ಸೆಲ್ಫಿ ಸ್ಪಾಟ್ ಸಹ ಇರುತ್ತೆ, ಸೆಲ್ಫಿ ತೊಗೋಬೋದು. ಆ್ಯಂಡ್ ಸ್ಟೇಷನಿಂದ ಡೈರೆಕ್ಟ್ ರಾಜಗೋಪುರಂ ಹತ್ರ ಬಂದು 100 ರುಪೀಸ್ ಚಾರ್ಜ್ ಆಗುತ್ತೆ, ಆಟೋ ಚಾರ್ಜು. ನೀವು ನಡ್ಕೊಂಡು ಹೋಗೋಂಗಿದೆ ನಡ್ಕೊಂಡು ಹೋಗ್ಬೋದು. ಬಟ್ ತುಂಬ ಆಲ್ರೆಡಿ ಟಯರ್ಡ್ ಆಗಿರ್ತೀರ. ಅಲ್ಲಿಂದ ನಿಮಗೆ 2 kilometers ಇರುತ್ತೆ. ಸೊ ಅದರಿಂದ ನೀವು ಆಟೋದಲ್ಲಿ ಹೋಗೋದೇ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಅಲ್ಲಿ ಸ್ಟೇ ಮಾಡಿದ್ದು ಅಪ್ಪರ್ ಸ್ವಾಮಿಗಳ ಮಡಮ್ ಅಂತ, ಅದೊಂದು ಮಂಟಪ. ನೀವು ನೋಡಿದಿರಲ್ಲ, ಆ ಒಂದು ಪ್ಲೇಸ್ ಚೆನ್ನಾಗಿರುತ್ತೆ, ತುಂಬಾ ಕ್ಲೀನಾಗಿಯೂ ಇರುತ್ತೆ. ನಾವು ಅಲ್ಲಿಂದ ರೆಡಿ ಆಗಿಬಿಟ್ಟು ಡೈರೆಕ್ಟಾಗಿ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಡೈರೆಕ್ಟಾಗಿ ಫಸ್ಟು ದರ್ಶನ ಮಾಡಲಿಲ್ಲ, ಡೈರೆಕ್ಟಾಗಿ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ರಶ್ ಅಂತ ಏನೂ ಇಲ್ಲ, ತುಂಬಾ ಖಾಲಿ ಇತ್ತು. ಯಾಕೆಂದರೆ ನಾವು ಮಾರ್ನಿಂಗೇ ಬಿಟ್ಟಿದ್ದಲ್ವ, ರಶ್ ಇರಲಿಲ್ಲ, ಖಾಲಿ ಇತ್ತು. ಫಸ್ಟ್ ನಮಗೆ ಸಿಗೋದು ಇಂದಿರಾಲಿಂಗಂ ಅಂತ. ಆ್ಯಂಡ್ ತುಂಬ ಜನಕ್ಕೆ ತಿರುವಣ್ಣಾಮಲೆ ಗೊತ್ತಿರುತ್ತೆ, ಬಟ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ. ನಿಮಗೆ ಪಂಚಭೂತಗಳು ಗೊತ್ತೇ ಇರುತ್ತೆ. ಆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಲಿಂಗನೇ ಇಲ್ಲಿರುವಂತಹ ಅರುಣಾಚಲೇಶ್ವರ. ಇಲ್ಲಿಗೆ ನೀವು ನೆನೆಸ್ಕೊಂಡಿರೋವಾಗ ಹೋಗೋಕ್ಕೆ ಆಗೋದೇ ಇಲ್ಲ. ಯಾಕಂತಂದರೆ ಆ ಅರುಣಾಚಲೇಶ್ವರ ನೆನೆಸ್ಕೊಂಡ್ರೆ ಮಾತ್ರ ನೀವು ಹೋಗೋಕ್ಕಾಗೋದು. ಆ್ಯಂಡ್ ತುಂಬ ಅಂದರೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ನಾವು ಮಾರ್ನಿಂಗ್ ಟೈಮಲ್ಲಿ ರೀಚ್ ಆಗಿ ಮಾರ್ನಿಂಗ್ ಟೈಮಲ್ಲೇ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಹೋಗೋವಾಗ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಆವಾಗ ಏನೂ ಬಿಸಿಲಿರಲ್ಲ. ಹೋಗ್ತಾ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಮೇಯ್ನ್ಲಿ ಥಿಂಗ್ ಏನಂತಂದರೆ ನೀವು ನೈಟ್ ಹೊತ್ತೇ ಸ್ಟಾರ್ಟ್ ಮಾಡಿ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತಂದರೆ. ಆ್ಯಂಡ್ ನಮಗೆ ಅಲ್ಲಿ ಸೈನ್ ಬೋರ್ಡ್ಸ್ ಆಗಲಿ ಮ್ಯಾಪ್ ಆಗಲಿ ನಿಮಗೆ ಅಲ್ಲಿ ಕಾಣಿಸ್ತಾನೆ ಇರುತ್ತೆ, ಅದ್ರ ತಕ್ಕಂತೆ ನೀವು ನೋಡಿಕೊಂಡು ಹೋಗ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟು ಬಂದು ಅಗ್ನಿಲಿಂಗಮ್ಮು. ನೀವು ಅಲ್ಲಿ ಹೋಗ್ತಾ ದೇವಸ್ಥಾನಗಳಂತೂ ಬೇಜಾನ್ ಸಿಗುತ್ತೆ ನಿಮಗೆ. ಅವೆಲ್ಲ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನೀವು ಇನ್ನೂ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಬೇಕು, ತುಂಬಾ ಸುಸ್ತಾಗಿ ಹೋಗ್ತೀರಾ. ಮೇಯ್ನ್ಲಿ ಲಿಂಗಗಳಿರೋದು ಮಾತ್ರ ನೀವು ಲಿಂಗಗಳು ಮಾತ್ರ ನೀವು ದರ್ಶನ ಮಾಡ್ಕೊಂಡು ಹೋದರೆ ಉತ್ತಮ ಅನಿಸುತ್ತೆ.
ಆ್ಯಂಡ್ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಾಗಿ ಅಲ್ಲಿ ನಿಮಗೆ ವೈಟ್ ಕಲರ್ ಲೈನ್ ಸಿಗುತ್ತೆ ಅಲ್ವಾ, ಆ ಒಂದು ಲೈನ್ ಮೇಲೆ ನಡ್ಕೊಂಡು ಹೋದ್ರೆ ಸ್ವಲ್ಪ ಪರವಾಗಿಲ್ಲ, ಬಟ್ ದಟ್ಟು ತುಂಬಾ ಬಿಸಿಲಿರುತ್ತೆ. ನೆಕ್ಸ್ಟು ನೈಋತಿ ಲಿಂಗಮ್ ಅಂತ 1.6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ನಾನಿರೋ ಪ್ಲೇಸಿಂದ. ಆ್ಯಂಡ್ ಇಲ್ಲಿ ನಿಮಗೆ ಫ್ರೀ ರುದ್ರಾಕ್ಷನೂ ಸಿಗುತ್ತೆ ಆ್ಯಂಡ್ ಅನ್ನದಾನನೂ ಮಾಡ್ತಾರೆ. ಇದು ನೈಋತಿ ಲಿಂಗಮ್ ದೇವಸ್ಥಾನ. ನಿಮಗೆ ಹೋಗ್ತಾ ಹೋಗ್ತಾ ಮಜ್ಜಿಗೆ ಆಗಲಿ, ಅನ್ನದಾನ ಆಗಲಿ, ಸಾಧುಗಳಾಗಲಿ ಎಲ್ಲರೂ ನಿಮಗೆ ಸಿಗ್ತಾರೆ. ಆ್ಯಂಡ್ ಅನ್ನದಾನ ನಡೀತಾನೆ ಇರುತ್ತೆ, ಎಲ್ಲ ಕಡೆ ರೋಡ್ಸಲ್ಲಿ ನಿಮಗೆ ನಡೀತಾ ಇರುತ್ತೆ. ಆ್ಯಂಡ್ ಮಜ್ಜಿಗೆ ಆಗಲಿ, ಪಾನಕ ಆಗಲಿ, ನೀರಾಗಲಿ ತುಂಬ ಕಡೆ ಸಿಗುತ್ತೆ. ಆ್ಯಂಡ್ ಶಾಪ್ಸ್ ಎಲ್ಲ ಓಪನಲ್ಲೇ ಇರುತ್ತೆ, ಯಾಕಂದರೆ ನಾವು ಮಾರ್ನಿಂಗ್ ಟೈಮ್ ಹೋಗಿರೋದ್ರಿಂದ. ಬಟ್ ಏನು ಅಂತಂತಂದರೆ ನೀವು ಮಾರ್ನಿಂಗ್ ಟೈಮಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓನ್ಲಿ ಮಿಡ್ ನೈಟಲ್ಲಿ ನೀವು ಮಾಡಿ, ಅಥವಾ ನೈಟ್ ನೀವು 7 o'clock ಆ ಥರ ನೀವು ಮಾಡಿದ್ರೆ 12 o'clock ಎಲ್ಲ ನೀವು ಕಂಪ್ಲೀಟ್ ಮಾಡೋ ಥರ ನೀವು ನೋಡ್ಕೋಬೋದು. ನೋಡಿ ಎಷ್ಟೊಂದು ಬಿಸಿಲಿದೆ, ನಾವು ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ ಈ ಥರ ಒಂದು ಓಡಾಡಿಕೊಂಡು ಹೋಗೋದೇ ಆಗೋಯಿತು. ತುಂಬ ಅಂದ್ರೆ ಕಷ್ಟ ಆಯಿತು ನಂಗೆ ನಿಜವಾಗ್ಲೂ. ದಟ್ಟು ನಾನು ಫಸ್ಟ್ ಟೈಮ್ ಬೇರೆ ಹೋಗಿದ್ದು. ನೀವೆಷ್ಟು ಸಲ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ ಆ್ಯಂಡ್ ಗಿರಿ ಪ್ರದಕ್ಷಿಣೆ ಎಷ್ಟು ಸಲ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನೋಡೋಣ. ಆ್ಯಂಡ್ ಇದು ಮೋಕ್ಷ ಮಾರ್ಗ ಅಂತ. ಆ್ಯಂಡ್ ನೀವೇನು ಅನ್ಕೋದೆ, ನಿಮಗೆ ಬಾಡಿ ಪೇನ್ಸ್ ಆಗಲಿ, ನಿಮ್ಗೆ ಏನಾದರೂ ರೋಗಗಳಿದ್ರೇನು ಈ ಮೋಕ್ಷ ಮಾರ್ಗದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಎಷ್ಟೇ ದಪ್ಪ ಇದ್ರೇನು ಆ ಒಂದು ಮೋಕ್ಷ ಮಾರ್ಗದಲ್ಲಿಂದ ಆಚೆ ಬರ್ತಾರೆ ಅನ್ನೋದು ನಂಬಿಕೆ ಇದೆ. ಆ್ಯಂಡ್ ಲಾಸ್ಟಲ್ಲಿ ನಾವು ರೀಚ್ ಆಗೋದ್ರಿ ದೇವಸ್ಥಾನ ಹತ್ರ. ಯಾಕೆಂತಂದರೆ ಅಲ್ಲಿ ನಿಮಗೆ ತುಂಬ ಅಂದ್ರೆ ಬಿಸಿಲಿತ್ತಿರಂದ್ಯ, ನಂದು ಐಫೋನ್ ಬೇರೆ ಅಲ್ವಾ, ಸೊ ಅದಕ್ಕಾಗಿ ಫುಲ್ ಹೀಟ್ ಆಗೋಯಿತು. ದಟ್ಟು ಚಾರ್ಜ್ ಬೇರೆ ಇರಲಿಲ್ಲ ನನಗೆ. ಫುಲ್ ಹೀಟ್ ಜಾಸ್ತಿ, ತುಂಬಾ ಹೀಟ್ ಆಗೋಯಿತು. ಮುಡ್ತಾ ಇದೆ, ಸುಡ್ತಾ ಇದೆ ಹಾಗೇನೆ. ಅದರಿಂದ ನಾನು ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಿಮಗೆ ಆಟೋ ಸಹ ಅವೈಲೇಬಲ್ ಇರುತ್ತೆ. 500 ಚಾರ್ಜ್ ಆಗುತ್ತೆ ಪರ್ ಹೆಡ್ಗೆ. ಅಲ್ಲಿ ನೀವು ಆಟೋದಲ್ಲಿ ಸಹ ನೀವು ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಸಾಕ್ಸ್ ಹಾಕ್ಕೊಂಡು, ಚಪ್ಪಲಿ ಹಾಕ್ಕೊಂಡು, ಶೂಸ್ ಹಾಕ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಬಟ್ ದ ಥಿಂಗ್ ಇಸ್ ನಾನು ಬಂದುಬಿಟ್ಟು ಬರಿಗಾಲಲ್ಲೇ ಮಾಡಿದ್ದು. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಖಾಲಿ ಇದೆ. ನನಗೆ ತುಂಬ ಹೊತ್ತು ಏನಾಗಲಿಲ್ಲ ದರ್ಶನ. ಒಂದು 10 to 20 ಮಿನಿಟ್ಸಲ್ಲಿ ನನಗೆ ದರ್ಶನ ಕಂಪ್ಲೀಟಾಗಿ ಆಗೋಗಿದೆ. ನೀವು ಫ್ರೀ ದರ್ಶನ ಬೇಕಿದ್ದರೆ ಫ್ರೀ ದರ್ಶನಗೂ ಹೋಗ್ಬೋದು, ಅಥವಾ 50 ರೂಪೀಸ್ ಟಿಕೆಟ್ ಇರುತ್ತೆ. 50 ರೂಪೀಸ್ ಟಿಕೆಟ್ಗೂ ಹೋಗ್ಬೋದು ನೀವು. ಬಟ್ ನಾವು ಹೋಗಿದ್ದು 50 ರೂಪೀಸ್ ಟಿಕೆಟ್ಗೆನೇ. ಆ್ಯಂಡ್ ದೇವಸ್ಥಾನ ಒಳಗಡೆನೂ ಅಷ್ಟೇ ಕುಡಿಯೋಕ್ಕೆ ನೀರೆಲ್ಲನೂ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ಕುಡಿಯೋಕ್ಕೆ ನೀರು ಇಲ್ದಿರ ಅಂತಲೂ ಏನೂ ಇಲ್ಲ, ನೀವು ಸುಮ್ಮನೆ ಕ್ಯಾರಿ ಮಾಡೋದು ಬೇಕಿಗಿಲ್ಲ. ರೋಡ್ಸಲ್ಲಿ ನೀವು ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಟಾಯ್ಲೆಟ್ಸ್ ಅವೈಲೇಬಲ್ ಇರುತ್ತೆ, ಅನ್ನದಾನ ಆಗಲಿ, ನೀರಾಗಲಿ ಎಲ್ಲ ಅವೈಲೇಬಲ್ ಇರುತ್ತೆ. ದೇವಸ್ಥಾನ ಒಳಗಡೆನೂ ಅಷ್ಟೇ ನಿಮಗೆ ಕುಡಿಯೋಕ್ಕೆ ನೀರು ಸಿಗುತ್ತೆ, ಮತ್ತು ಫ್ಯಾನು ಅವೈಲೇಬಲ್ ಇರುತ್ತೆ ಮೇನ್ ದೇವಸ್ಥಾನಕ್ಕೆ. ನಾವು 50 ರೂಪೀಸ್ ಟಿಕೆಟ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಹೆವಿ ಬಿಸಿಲು ಬೇರೆ, ಸೆಕೆ ಅಂತೂ ಕಿತ್ಕೊಂಡು ಬರ್ತಾ ಇರುತ್ತೆ. ಬಟ್ ಆದ್ರೂ ಹೋಗಬೇಕು. ಆ್ಯಂಡ್ ನಿಮಗೆ ಅಲ್ಲಿ ಹೋಗ್ತಾ 3Dದಲ್ಲೂ ಸಹ ದೇವಸ್ಥಾನ ನೋಡ್ಬೋದು. ಆ್ಯಂಡ್ ಒಳಗಡೆನೂ ಮಜ್ಜಿಗೆ ಕೊಡ್ತಾರೆ. ಆ್ಯಂಡ್ ಆಲ್ರೆಡಿ ನಮಗೆ ದರ್ಶನ ಆಗೋಗಿದೆ. ಆ್ಯಂಡ್ ತುಂಬ ಹೊತ್ತೇನಾಗಲಿಲ್ಲ, ನಾನು ಹಾಗೆ ಹೇಳ್ದಂಗೆ ದರ್ಶನ ಕಂಪ್ಲೀಟ್ ಆಯಿತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫ್ರೀ ಲಡ್ಡುನೂ ಸಹ ನಿಮಗೆ ಸಿಗುತ್ತೆ ಲಾಸ್ಟಲ್ಲಿ ಬರ್ತಾ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ನಾವು ರೂಮ್ಗೆ ಹೋದ್ರಿ. ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟು ನಾವು ಎಲ್ಲಿ ಹೋಗಿದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.